ದಯಮಾಡಿ ಸ್ವಲ್ಪ ಏನ ಅದು ಕಳೆವಾಡ ಅಣ್ಣ ಅವನೇ ಕಾಣಿಸ್ತಲ್ವೇ ಅವನೇ ಕಾಣಿಸ್ತಲ್ವೇ ಎಲ್ರು ಬರ್ತೀವಿ. ಈಗ ಲೋಕೋಪಯೋಗಿ ಸಚಿವರು ಬಂದಾಗ ಇಲ್ಲಿ ಅವರಿಗೆ ಮನವರಿಕೆ ಮಾಡ್ಕೊಂಡಿದ್ವಿ. ಇಲ್ಲಿಗೆ ಕರ್ಕೊಂಡು ಬಂದು ತೋರಿಸಿದ್ವಿ ರಸ್ತೆಯ ಸ್ಥಿತಿಯನ್ನು. ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ದುಡ್ಡನ್ನು ರಿಲೀಸ್ ಮಾಡಿಕೊಟ್ಟಿರೋದಕ್ಕೆ ಸತೀಶ್ ಜಾರಕಿಹೊಳಿ ಅವ್ರಿಗೆ. ಆಮೇಲೆ ಸಿದ್ದರಾಮಯ್ಯ ಅವ್ರಿಗೂ ಈ ಒಂದು ಕೆಲಸ ಮಾಡಿ ದುಡ್ಡನ್ನ ಬಿಡುಗಡೆ ಮಾಡಿಕೊಟ್ರು. ಈಗ ನೀವೇ ಹೇಳ್ದಂಗೆ ಸುಮಾರು ಹಲವಾರು ವರ್ಷಗಳಿಂದ ಈ ರಸ್ತೆ ಆಗಿರಲಿಲ್ಲ. ಇದು ಏನು ಕುಟಿಕೊಪ್ಪಲಿಂದ ಮಡ್ಸಾಕ್ನಲ್ಲಿ ಮಾರ್ಗವಾಗಿ ಇಷ್ಟು 4.3 ಕಿಲೋಮೀಟರ್ ಉದ್ದದ ರಸ್ತೆನ ಇವತ್ತು ಕಾಮಗಾರಿ ಚಾಲನೆ ಕೊಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ಥಳೀಯರೆಲ್ಲರೂ ಇದು ನಾವು ಮುಂಚೆ ಬಂದಾಗ, ಚುನಾವಣೆಗೆ ಮುಂಚೆ ಬಂದಾಗ ಇದೊಂದು ರಸ್ತೆ ಆಗಬೇಕು ಅಂತ ಎಲ್ಲರೂ ಕೇಳ್ಕೊಂಡಿದ್ರು. ಆಮೇಲೆ ಗಿರೀಶ್ ಮಾಚಳ್ಳಿ ಅವರೂ ಸಹ ಇಲ್ಲಿ ಸ್ಥಳೀಯರಾಗಿ ಇಲ್ಲಿ ಎಲ್ಲರಿಗೂ ಸ್ಪಂದಿಸ್ತಾ ಇರೋಂಥವ್ರು. ಅವರೂ ಪದೇ ಪದೇ ಈ ಒಂದು ಕಾರ್ಯ ಆಗಬೇಕು ಅಂತ ಕೇಳ್ತಾ ಇದ್ರು. ಎಲ್ಲರ ಕೋರಿಕೆ ಮೇಲೆ ಮತ್ತೆ ಮಿನಿಸ್ಟರ್ ಅವರೂ ಸ್ಪಂದಿಸಿ ಈ ರಸ್ತೆನ ಮಾಡ್ಕೊಡೋಕ್ಕೆ ಯತೀಂದ್ರ ಅವರೂ ಬಂದಿದ್ರು. ಇಲ್ಲಿಗೆ ಅವರೂ ಸಹ ಬಂದು ಯೋಚನೆ ಮಾಡಿದರು. ಎಲ್ಲರ ಸಹಕಾರದಿಂದ ಈ ಒಂದು ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಅವೇರಳ್ಳಿಯಿಂದ ಅದು ಕೂಡ ರಸ್ತೆ ತುಂಬ ಹದಗೆಟ್ಟೋಗಿದೆ. ಇವತ್ತವರೆಗೂ ಅದನ್ನು ಯಾರು ಫ್ರೀ ಇಲ್ಲ, ಅದನ್ನು ಈಗ ನೆಕ್ಸ್ಟ್ ತಗೋತಿದ್ದೀವಿ. ದೊಡ್ಡಬ್ಯಾಡಹಳ್ಳಿ ಕಡೆಯಿಂದ ಬಂದಾಗ ಎಲ್ಲಿ ಹಟ್ಟಳ್ಳಿಗೆ ಬರುತ್ತಲ್ಲ, ಅಲ್ಲಿಂದನೂ ಅವೇರಳ್ಳಿ ತನಕನೂ ತಗೋಬೇಕಾಗಿರೋಂಥ ರಸ್ತೆ, ಅದನ್ನು ನಾವು ಮಾಡಬೇಕಾಗಿದೆ. ಅದು ದೇವಸ್ಥಾನ ಟೆಂಪಲ್ ಕೂಡ ಇದೆ, ಜನ ಹೋಗ್ಬರೋದು ತುಂಬ ಜಾಸ್ತಿ ಇದೆ. ರಸ್ತೆ ಮಾತ್ರ ಸರಿಯಿಲ್ಲ. ರಸ್ತೆ ಸರಿ ಇಲ್ಲ. ಇನ್ನೂ ಹಲವಾರು ರಸ್ತೆಗಳಿವೆ. ಅದೇ ಥರ ನಾವು ತುಂಬ ಎಫರ್ಟ್ ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ಅನುದಾನ ಬಿಡುಗಡೆ ಮಾಡಿಸಿ ಕೆಲಸ ಮಾಡಿಸುತ್ತೆ ಪ್ರಯತ್ನ ಅಂತ ಮಾಡ್ತೀವಿ. ಗ್ರಾಮ ಪುಟ್ಟಿಕೊಪ್ಪಲು ಬಹಳ ಹಿಂದುಳಿದ ಗ್ರಾಮ. ನಮ್ಮಲ್ಲಿ ಯಾವುದೇ ರಸ್ತೆ ಸಂಪರ್ಕವಾಗಲಿ, ಒಂದು ಚರಂಡಿ ಆಗಲಿ, ಅದಾಗಲಿ ಅನುದಾನದ ಕೊರತೆಯಿಂದ ಯಾವುದೇ ನಮ್ಮ ಗ್ರಾಮ ಇದರಲ್ಲಿ ಕೂಡ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಫಂಡ್ಸ್ ಇಲ್ಲದೆ ಇರೋದ್ರಿಂದ ಕಷ್ಟ ಆಗಿದೆ. ದಯವಿಟ್ಟು ನಮ್ಮ ಇಂಥ ಕುಗ್ರಾಮಗಳಿಗೆ ತಾವು ವಿಶೇಷ ಒಂದು ಗಮನವನ್ನು ನೀಡಿ ನಮ್ಮ ಗ್ರಾಮಗಳಿಗೆ ರಸ್ತೆ ಅಥವಾ ಒಂದು ಕುಡಿ ನೀರಿನ ವ್ಯವಸ್ಥೆ ಇದೆಲ್ಲ ಮಾಡಿಕೊಡ್ಬೇಕು ಅಂತ ನಮ್ಮ ಗ್ರಾಮದ ಪರವಾಗಿ ತಮ್ಮ ಕೈ ಮುಗಿದು ಇದರಲ್ಲಿ ಅಂಗನವಾಡಿಗೆ ದುಡ್ಡು ಬಿಡುಗಡೆ ಮಾಡಿಸಿದ್ದೀವಿ. ಅದಾದ್ಮೇಲೆ ಒಳಗಡೆ ಕಾಮಗಾರಿಗೂ ದುಡ್ಡು ಬಿಡುಗಡೆ 1,20,00,000 ರಸ್ತೆಗಳು ಮೋರಿಗಳಿಗೆ. ಇದು ಚಾಲನೆ ಕೊಟ್ಟು ಅದಾದ್ಮೇಲೆ ಮುಗಿದ ಮೇಲೆ ಅದನ್ನು ಚಾಲನೆ ಸುಮಾರು ಹಲವಾರು ವರ್ಷಗಳಿಂದ ನಂತರ ಈ ರಸ್ತೆ ಆಯ್ತಾ ಇರೋದ್ರಿಂದ ಅಲ್ಲಿ ಒತ್ತುವರಿ ಏನಿದ್ರು ಅದನ್ನು ತೆಗೆಸಿ ಒಂದ್ಸತಿ ಸರಿಗೆ ರಸ್ತೆ ಮಾಡ್ಕೊಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊತೀನಿ. ಯಾಕಂದರೆ ಪುನಃ ಗೊಂದಲಗಳಾಗೋದು ಬೇಡಿ. ಯಾರು ಯಜಮಾನರುಗಳು ದಯವಿಟ್ಟು ಎಲ್ಲ ಸ್ವಲ್ಪ ಜವಾಬ್ದಾರಿ ತಗೊಂಡು, ಎರಡು ಊರವರು ತಗೊಂಡು, ಮಡ್ಚಕ್ನಲ್ಲಿ ಮತ್ತೆ ಪುಟ್ಟಿಕೊಪ್ಪಲವರು ತಗೊಂಡು ಇದನ್ನ ರಸ್ತೆನ ಸಂಪರ್ಕನ ಮತ್ತೆ ಅಕ್ಕಪಕ್ಕದಲ್ಲಿರೋರಿಗೆ ಏನು ಈ ಸರ್ಕಾರದಿಂದ ಬಂದು ಸರ್ವೇರ್ಗಳು ಬಂದು ನೋಡಿ ಎಷ್ಟಿಷ್ಟಾಗಲ್ಲ ಏನು ಮಾಡ್ತಾರೆ. ಆದರೆ ನೀವುಗಳೇ ಇಲ್ಲಿ ಅನುಸರಿಸ್ಕೊಂಡು ಹೋದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಇನ್ನೂ ಹಲವಾರು ಕಾಮಗಾರಿಗಳು ಬಾಕಿ ಇದೆ. ಊರಿನೊಳಗೆ ರಸ್ತೆಗೂ ದುಡ್ಡು ಹಾಕ್ಸಿದ್ದೀವಿ. ಅದಾದ ನಂತರ ಅಂಗನವಾಡಿಗೆ ಇನ್ನೂ ದುಡ್ಡು ರಿಲೀಸ್ ಆಗಿದೆ. ಇವೆಲ್ಲ ಕೆಲಸಗಳನ್ನು ಒಂದೊಂದಾಗಿ ಮಾಡ್ತೀವಿ. ನಿಮ್ಮ ಸಹಕಾರ ಇಲ್ಲೇ ಇರಲಿ, ನಿಮ್ಗಳ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.